ನಮಸ್ಕಾರ ಸ್ನೇಹಿತರೆ. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಸರ್ಕಾರದಿಂದ ಏನು ಬಡ್ಡಿ ಮನ್ನಾ ಹಾಗೆ ಸುಸ್ತಿ ಬಡ್ಡಿ ಮನ್ನಾ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಒಂದು ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಬಡ್ಡಿ ಮನ್ನಾ ಯಾವ್ಯಾವ ಬ್ಯಾಂಕ್ಗಳಿಗೆ ಅನ್ವಯ ಆಗುತ್ತೆ, ಯಾರ್ಯಾರು ಇದನ್ನ ಅಪ್ಲೈ ಮಾಡ್ಕೊಬೋದು, ಯಾರ್ಯಾರು ಇದನ್ನ ಸದುಪಯೋಗ ಪಡಿಸ್ಕೊಬೋದು, ಈ ಎಲ್ಲ ಮಾಹಿತಿಗಳನ್ನ ನಮ್ಮ ಸ್ನೇಹಿತರಾದಂತಹ ಮಂಜುನಾಥ್ ಅವರು ಇವಾಗ ನಮಗೆಲ್ಲ ಮಾಹಿತಿ ಕೊಡ್ತಾರೆ. ನಮ್ಮ ಮಂಜುನಾಥ್ ಅವರು ಈ ಪ್ರೆಸೆಂಟು PLD ಬ್ಯಾಂಕ್ ನಿರ್ದೇಶಕರು ಮತ್ತೆ ಮಾಜಿ ಅಧ್ಯಕ್ಷರು ಕೂಡ. ಸೊ ಅವ್ರ ಹತ್ರ ಒಂದು ಸಂಪೂರ್ಣವಾದ ಮಾಹಿತಿನ ಇವಾಗ ಕೇಳಿ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸ್ನೇಹಿತರೆ, ಇವತ್ತಿನವರೆಗೂ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಈ ವಿಡಿಯೋ ಅಂತೂ ದಯವಿಟ್ಟು ಶೇರ್ ಮಾಡಿದರೆ ತುಂಬ ಜನ ರೈತರುಗಳಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಂಜಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಮಂಜಣ್ಣರೇ, ಸರ್ಕಾರದಿಂದ ಇತ್ತೀಚೆಗೇನೋ ಬಡ್ಡಿ ಮನ್ನಾದ ಒಂದು ಯೋಜನೆ ಜಾರಿಗೊಳಿಸಿದ್ದಾರೆ. ಇದರಿಂದ ಯಾವ್ಯಾವ ರೈತರಿಗೆ ಅನುಕೂಲ ಆಗುತ್ತೆ, ಆಮೇಲೆ ಅವ್ರಿಗೆ ಎಲ್ಲೆಲ್ಲಿ ಹೋಗಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ಜನಕ್ಕೆ ಏನು ಮಾಹಿತಿ ಗೊತ್ತಿರಲ್ಲ. ದಯವಿಟ್ಟು ಈ ಬಡ್ಡಿ ಮನ್ನಾ ಮಾಡ್ತಿರೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ಸ್ವಲ್ಪ ಮಾಹಿತಿ ಕೊಟ್ಟರೆ ನಮ್ಮ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಅಣ್ಣ ನಮಸ್ತೆ. ಇದು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ಬಡ್ಡಿ ಮನ್ನಾ ಯೋಜನೆಯನ್ನು ಜಾರಿಗೆ ತಂದಿದೆ. ಉದ್ದೇಶ ಏನಪ್ಪ ಅಂತಂದರೆ, ರಾಜ್ಯದಲ್ಲಿ ಉದ್ಭವಿಸಿರ್ತಕ್ಕಂಥ ಒಂದು ಬರಗಾಲ, ಅನಾವೃಷ್ಟಿ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದ ರೈತರು ಇವತ್ತು ಸಹಕಾರ ಸಂಘಗಳಲ್ಲಿ ಮಾಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ಪಡೆದಿರ್ತಾರೆ. ಆ ಸಾಲವನ್ನು ಮರುಪಾವತಿ ಮಾಡದೆ ಇವತ್ತು ರೈತರು ಆರ್ಥಿಕ ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದನ್ನ ಒಂದು ಮನಗೊಂಡು, ಹಾಗೂ ನಮ್ಮ ಸಹಕಾರ ಸಂಘಗಳು ಏನು ಸಾಲ ಕೊಡ್ತಕ್ಕಂಥ ಸಹಕಾರ ಸಂಘ ಸಂಸ್ಥೆಗಳು ಕೂಡ ನಬಾರ್ಡ್ನಿಂದ ಸಾಲವನ್ನು ಪಡೆದು ಅದು ರೈತರಿಗೆ ಸಾಲವನ್ನು ಕೊಟ್ಟಿರ್ತಾರೆ. ಸೊ ಆ ಸಾಲವನ್ನು ಆ ನಬಾರ್ಡ್ಗೆ ಕೂಡ ಆ ಸಹಕಾರ ಸಂಘ ಸಂಸ್ಥೆಗಳು ಕೂಡ ವಾಪಸ್ಸು ಕೊಡದೇ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಕೂಡ ಸರ್ಕಾರ ಒಂದು ಮನಗೊಂಡು, ಏನು ರೈತರು ಸುಸ್ತಿದಾರರಾಗಿದ್ದಾರೆ, ಆ ರೈತರಿಗೆ ಆ ಸುಸ್ತಿದಾರರಿಂದ ಋಣಮುಕ್ತಗೊಳಿಸುವ ಒಂದು ಉದ್ದೇಶದಿಂದ ಹಾಗೂ ಸಹಕಾರ ಸಂಘ ಸಂಸ್ಥೆಗಳನ್ನು ಮೇಲೆತ್ತುವ ಒಂದು ದೃಷ್ಟಿಯಿಂದ ಇವತ್ತು ಘನವೆತ್ತ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರೈತರಿಗೆ ಬಡ್ಡಿ ಮನ್ನಾ ಯೋಜನೆಯನ್ನು ಜಾರಿಯನ್ನು ಮಾಡಿದ್ದಾರೆ. ಈ ಒಂದು ಬಡ್ಡಿ ಮನ್ನಾ ಏನು ಯೋಜನೆ ಮಾಡಿದ್ದಾರೆ, ಇದಕ್ಕೆ ಯಾವ್ಯಾವ ರೈತರು ಅರ್ಹರಾಗಿರ್ತಾರೆ ಸರ್? ಇದು ಬಡ್ಡಿ ಮನ್ನಾ ಯೋಜನೆ ಬಂದ್ಬಿಟ್ಟು ಇದು ಓನ್ಲಿ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಸಾಲ ತಗೊಂಡಿರ್ತಕ್ಕಂಥ ರೈತರಿಗೆ ಮಾತ್ರ ಇದು ಅನ್ವಯ ಆಗ್ತದೆ. ಇದು ಸಹಕಾರ ಸಂಸ್ಥೆಗಳಲ್ಲಿ, ಸಹಕಾರ ಸಂಘಗಳಲ್ಲಿ ಮಾಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ಪಡೆದಿರ್ತಕ್ಕಂಥ ರೈತರಿಗೆ ಮಾತ್ರ ಇದು ಅನ್ವಯ ಆಗ್ತದೆ. ಇದು ಕೃಷಿ ಆಧಾರಿತ ಮಧ್ಯಮ ಮತ್ತು ದೀರ್ಘಾವಧಿ ಸಾಲಗಳಿಗೆ ಮಾತ್ರ ಈ ಬಡ್ಡಿ ಮನ್ನಾ ಯೋಜನೆ ಜಾರಿಗೊಳಿಸ್ತದೆ. ಯಾವಾಗ ಸುಸ್ತಿಯಾಗಿರ್ಬೇಕಪ್ಪ ರೈತರು ಅಂತಂದರೆ, ದಿನಾಂಕ 31/12/2023 ಇವರು ಸುಸ್ತಿಯಾಗಿರ್ತಕ್ಕಂಥ ರೈತರಿಗೆ ಮಾತ್ರ ಇದು ಬಡ್ಡಿ ಮನ್ನಾ ಯೋಜನೆ ಜಾರಿಯಾಗುತ್ತೆ, ಅವರಿಗೆ ಮಾತ್ರ ಇದು ಅನುಕೂಲ ಆಗುತ್ತೆ. ಈ ಬಡ್ಡಿ ಮನ್ನಾ ಯಾವ್ಯಾವ ಸಹಕಾರ ಸಂಘಗಳಲ್ಲಿ ಅನ್ವಯ ಆಗುತ್ತೆ ಅಣ್ಣ? ಇದು ಮಾನ್ಯ ಸರ್ಕಾರ ಏನು ಬಡ್ಡಿ ಮನ್ನಾ ಯೋಜನೆ ಜಾರಿಗೊಳಿಸಿದೆ ಅಂತಂದರೆ, ಇದು ಸಹಕಾರ ಸಂಘ ಸಂಸ್ಥೆಗಳು ಮಾತ್ರ. ಅಂತಂದರೆ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಅಂದರೆ ಇದು ಹಳ್ಳಿಗಳಲ್ಲಿ ಹೆಚ್ಚಿನದಾಗಿ ಕಾರ್ಯನಿರ್ವಹಿಸ್ತಿರ್ತವೆ. ಇಂಗ್ಲೀಷ್ನಲ್ಲಿ ಫ್ಯಾಕ್ಸ್ ಅಂತ ನಾವು ಏನು ಕರಿತೀವಿ, ಸಹಕಾರ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಇದು ಅನ್ವಯಿಸ್ತದೆ. ಮತ್ತು ಲ್ಯಾಂಪ್ ಸಹಕಾರ ಸಂಘಗಳಿಗೆ ಇದು ಅನ್ವಯಿಸ್ತದೆ. ಮತ್ತು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅಂದರೆ DCC ಬ್ಯಾಂಕುಗಳಿಗೆ ಇದು ಅನ್ವಯಿಸ್ತದೆ. ಅದು ಬಿಟ್ಟರೆ ನಮ್ಮ ಪ್ರಾಥಮಿಕ ಕೃಷಿ ಮತ್ತು ಸಹಕಾರ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು, PLD ಬ್ಯಾಂಕ್ ಅಂತ ಏನು ಕರಿತೀವೋ, ಪಿಕಾರ್ಡ್ ಬ್ಯಾಂಕು, ಈ ಬ್ಯಾಂಕುಗಳಿಗೆ ಮಾತ್ರ ಈ ಬಡ್ಡಿ ಮನ್ನಾ ಯೋಜನೆ ಅನ್ವಯಿಸ್ತದೆ. ಇದು ಯಾವುದೇ ಕಾರಣಕ್ಕೂ ನೀವು ಬೇರೆ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಅಥವಾ ಬೇರೆ ಯಾವುದಾದ್ರೂ ಪ್ರೈವೇಟು ಬ್ಯಾಂಕುಗಳಲ್ಲಿ ನೀವು ಏನಾದರೂ ಸಾಲ ಪಡೆದು ಸುಸ್ತಿಯಾಗಿದ್ದರೆ ಯಾವುದೇ ಕಾರಣಕ್ಕೂ ಬೇರೆ ಬ್ಯಾಂಕುಗಳಲ್ಲಿ ಸಾಲ ಪಡೆದಿರ್ತಕ್ಕಂಥವ್ರಿಗೆ ಇದು ಅನ್ವಯ ಆಗಲ್ಲ. ನಾನು ಹೇಳಿರ್ತಕ್ಕಂಥ ಪಿಕಾರ್ಡ್ ಬ್ಯಾಂಕು, DCC ಬ್ಯಾಂಕು ಮತ್ತು ಪ್ಯಾಕ್ಸು ಏನು ಪ್ರಾಥಮಿಕ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತ ಕರಿತೀವೋ, ಪ್ರಾಥಮಿಕ ಕೃಷಿ ಮತ್ತು ಸಹಕಾರ ಸಂಘಗಳಿಗೆ ಬ್ಯಾಂಕುಗಳಿಗೆ ಮಾತ್ರ ಇದು ಅನ್ವಯ ಆಗ್ತದೆ. ಯಾವ್ಯಾವ ದಾಖಲಾತಿಗಳನ್ನು ಅವ್ರು ತೊಗೊಂಡೋಗ್ಬೇಕು ರೈತರು ಸರ್? ಇದು ನಮ್ಮ ರೈತರು ಸಹಕಾರ ಸಂಘಗಳಲ್ಲಿ ಸಾಲವನ್ನು ಪಡೆದಿರ್ತಾರೆ. ಅನಾವೃಷ್ಟಿಯಿಂದ ಇವತ್ತು ಏನು ಅವರು ಸಾಲವನ್ನು ಮರುಪಾವತಿ ಮಾಡದೆ ಇವತ್ತು ಸುಸ್ತಿಯಾಗಿರ್ತಕ್ಕಂಥ ರೈತರು, ಇವತ್ತು ಯಾವ್ಯಾವ ಸಹಕಾರ ಸಂಘಗಳಲ್ಲಿ ನೀವು ಸಾಲವನ್ನು ಪಡೆದಿರ್ತೀರೋ ಅವರು ನಿಮ್ಮ ಹತ್ರ ಏನೂ ದಾಖಲಾತಿ ಅವರು ಕೇಳಲ್ಲ. ನಿಮಗೆ
ಸಾಲ ಕೊಡುವಾಗ ನಿಮಗೆ ನಿಮ್ಮದೊಂದು ಖಾತೆ ನಂಬರ್ ಅಂತ ಕೊಟ್ಟಿರ್ತಾರೆ, ಅಕೌಂಟ್ ನಂಬರ್ ಅಂತ. ಆ ಅಕೌಂಟ್ ನಂಬರನ್ನು ಇದ್ದರೆ ನೀವು ತಗೊಂಡೋಗಿ, ಇಲ್ಲ ಅಂತಂದರೆ ನೀವು ಸಾಲ ಕಟ್ಟಿಲ್ಲದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಒಂದು ನೋಟಿಸನ್ನು ಕೊಟ್ಟಿರ್ತಾರೆ. ಅಂದರೆ ನಿಮಗೆ ಆ ನೋಟಿಸ್ ಕೊಟ್ಟಿರ್ತಕ್ಕಂಥ ದಿನಾಂಕದೊಂದು ಎಷ್ಟು ಅಸಲು ಎಷ್ಟು ಬಡ್ಡಿ ನಿಮಗೆ ಸುಸ್ತಿಯಾಗಿದೆ, ಸಾಲ ಇದೆ, ಯಾವ ದಿನಾಂಕದೊಳಗೆ ಕಟ್ಟಬೇಕಂತ ಒಂದು ನೋಟಿಸ್ ಕೊಟ್ಟಿರ್ತಾರೆ. ಆ ನೋಟಿಸನ್ನು ನೀವು ತಗೊಂಡು ಸಂಬಂಧಪಟ್ಟ ನೀವು ಎಲ್ಲಿ ಸಾಲ ತಗೊಂಡಿರ್ತೀರ ಆ ಸಹಕಾರ ಸಂಘ ಸಂಸ್ಥೆಗಳು ಹೋದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ತಮಗೆ ಈ ಬಡ್ಡಿ ಮನ್ನಾದ ಯೋಜನೆ ಕುರಿತು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾರೆ. ಆ ಬಡ್ಡಿ ಮನ್ನಾ ಯೋಜನೆಯನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೀವಿ. ಬಡ್ಡಿ ಮನ್ನದ್ದೇನು ಯೋಜನೆ ಇದೆ ಇದು ಲಾಸ್ಟ್ ಡೇಟ್ ಯಾವುದು, ಆಮೇಲೆ ನಿಮ್ಮ ಇಂತಿಂಥ ಏರಿಯಾಕ್ಕೆ ಅಷ್ಟೇ ಅಂತ ಇದೆಯಾ ಅಥವಾ ಎಂಟೈರ್ ಕರ್ನಾಟಕಕ್ಕೆ ಇದು ಅನ್ವಯ ಆಗುತ್ತಾ? ಅಣ್ಣ, ಇದೇನು ಬಡ್ಡಿ ಮನ್ನಾ ಯೋಜನೆ ಸರ್ಕಾರ ಜಾರಿಗೊಳಿಸಿದೆ, ಇವತ್ತು ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದೆ. ಇವಾಗ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಹಕಾರ ಸಂಘ ಸಂಸ್ಥೆಗಳಿಗೂ ಇದು ಅನ್ವಯಿಸ್ತದೆ. ಅಂತಂದರೆ ಪಿಕಾರ್ಡ್ ಬ್ಯಾಂಕ್ ಆಗಿರ್ಬೋದು, DCC ಬ್ಯಾಂಕ್ ಆಗಿರ್ಬೋದು, PACS ಆಗಿರ್ಬೋದು, ಅಥವಾ ಲ್ಯಾಂಪ್ ಸಹಕಾರ ಸಂಸ್ಥೆಗಳಿಗಾಗಿರ್ಬೋದು, ಇದಕ್ಕೆ ಮಾತ್ರ ಅನ್ವಯಿಸ್ತದೆ. ಇದು ಜನವರಿ ತಿಂಗಳಿಂದ ಬಡ್ಡಿ ಮನ್ನಾ ಯೋಜನೆ ಜಾರಿ ಇದೆ. ಇದು ಕೊನೆ ದಿನಾಂಕ ಬಂದ್ಬಿಟ್ಟು 29 ಫೆಬ್ರವರಿ 2024 ಕೊನೆ ದಿನಾಂಕ ಆಗಿರುತ್ತದೆ. ಅಷ್ಟರೊಳಗಡೆ ಯಾರ್ಯಾರು ಸುಸ್ತಿಯಾಗಿರ್ತೀರೋ ಅವರೆಲ್ಲರೂ ಕೂಡ ಅಸಲನ್ನು ನೀವು ಪಾವತಿ ಮಾಡಿದರೆ ಸಂಪೂರ್ಣವಾಗಿರ್ತಕ್ಕಂಥ ಬಡ್ಡಿ, ಇವತ್ತು ಚಕ್ರ ಬಡ್ಡಿ ಆಗಿರ್ಬೋದು, ಎಷ್ಟೇ ಬಡ್ಡಿ ಇರ್ಬೋದು, ನೀವು ಅಸಲು ಏನಿರುತ್ತೋ ಆ ದಿನಾಂಕದೊಳಗಡೆ 23/12/2023 ಒಳಗಡೆ ಏನು ಸುಸ್ತಿಯಾಗಿರ್ತೀರೋ ಅದನ್ನು ಅಸಲನ್ನು ಪಾವತಿಸಿದರೆ ಸಂಪೂರ್ಣವಾಗಿ ಬಡ್ಡಿಯನ್ನು ಸರ್ಕಾರ ವಹಿಸ್ಕೊಳ್ತದೆ. ನೀವು ದಿನಾಂಕ 29/2/2024 ಒಳಗಡೆ ಈ ಒಂದು ಬಡ್ಡಿ ಮನ್ನಾ ಯೋಜನೆಯನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ದಿನಾಂಕ 29/2/2024 ಇದು ಕೊನೆ ದಿನಾಂಕ ಆಗಿರುತ್ತದೆ. ಧನ್ಯವಾದಗಳು ಮಂಜಣ್ಣ. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ.